ನಮಸ್ಕಾರ. ನನ್ನ ಹೆಸರು ವನಜಾ. ನನ್ನೆಲ್ಲ ಸ್ನೇಹಿತರಿಗೂ ಸಿರಿ ಸಂಪದ ಚಾನಲ್ ಕಡೆಯಿಂದ ಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸ್ನೇಹಿತರೆ, ನಮ್ಮ ಕೆಲವು ಅಕ್ಕ ತಂಗಿಯರಿಗೆ ಇದೊಂದು ವಿಷಯ ಗೊತ್ತಿರೋರು ಯಾರಾದರೂ ಇದ್ದರೆ ವಿಡಿಯೋನ ಸ್ಕಿಪ್ ಮಾಡ್ಬೋದು. ತಿಳಿದಿರೋರಿಗೋಸ್ಕರ ಈ ವಿಡಿಯೋ, ಅವ್ರಿಗೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದರೆ, ವರ್ಕ್ಸಲ್ಲಿ ಡಿಫ್ರೆನ್ಸ್ ಏನಿದೆ, ಕಂಪ್ಯೂಟರ್ ವರ್ಕು, ಡಿಸೈನ್, ಹ್ಯಾಂಡ್ ವರ್ಕ್ ಅಂತಾರೆ, ಮಿಷಿನ್ ವರ್ಕ್ ಅಂತಾರೆ, ಯಾವ ವರ್ಕ್ ಯಾವುದಂತ ಗೊತ್ತಾಗಲ್ಲ ಕೆಲವ್ರಿಗೆ ಮಾತ್ರನೇ. ಗೊತ್ತಿರೋರು ಯಾರಾದರೂ ಇದ್ದರೆ ಸ್ಕಿಪ್ ಮಾಡ್ಬೋದು. ಏನಂತಂದರೆ, ಹ್ಯಾಂಡ್ ವರ್ಕ್ ಯಾವ ಥರ ಇರುತ್ತೆ, ಕಂಪ್ಯೂಟರ್ ವರ್ಕ್ ಯಾವ ಥರ ಇರುತ್ತೆ, ಮಿಷಿನ್ ವರ್ಕ್ ಯಾವ ಥರ ಇರುತ್ತೆ ಅಂತ ಇದು 3 ಬಗ್ಗೆನೂ ನಾನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಕೊನೆವರೆಗೂ ಈ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿದ್ರೆ ಇದ್ರ ಬಗ್ಗೆ ಅರ್ಥ ಆಗುತ್ತೆ, ವರ್ಕ್ಸ್ ಬಗ್ಗೆ ಅಂತ ಅಂದ್ಕೊತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಡಿಫ್ರೆನ್ಸ್ ಏನು ಅಂತ ಹೇಳ್ತೀನಿ. ಹ್ಯಾಂಡ್ ವರ್ಕು ಮತ್ತು ಮಿಷಿನ್ ವರ್ಕು ಎರಡನ್ನೂ ಒಬ್ಬ ಮನುಷ್ಯ ಮುಖಾಂತರನೇ ಸಹಾಯದಿಂದನೇ ಹಾಕೋದು. ಕಂಪ್ಯೂಟರ್ ವರ್ಕ್ ಅನ್ನೋದು ಒಂದು ಸಿಸ್ಟಮ್ ಮುಖಾಂತರ ಹಾಕೋದು. ಇದು 3. ಮೊದಲನೇದಾಗಿ ಹ್ಯಾಂಡ್ ವರ್ಕ್ ಬಗ್ಗೆ ಹೇಳ್ತೀನಿ. ಹ್ಯಾಂಡ್ ವರ್ಕ್ ಅಂತಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಅಂದರೆ ಅದು ಮಿನಿಮಮ್ ಅದ್ರದ್ದು ಒಂದು ಸ್ಟಾರ್ಟಿಂಗೆ ಒಂದು ರೇಂಜಿಂದ ಸ್ಟಾರ್ಟ್ ಆಗುತ್ತೆ. ಮಿಷಿನ್ ವರ್ಕ್ ಅಂತಂದರೆ ಪ್ರತಿಯೊಬ್ಬರ ಹತ್ರನೂ ಅವೈಲೇಬಲ್ ಇರುವಂತಹದ್ದು ವರ್ಕ್ ಅದು ಬಂದುಬಿಟ್ಟು. ಆದರೆ ಕೆಲವರಿಗೆ ಹ್ಯಾಂಡ್ ವರ್ಕ್ ಮಾಡಿಸ್ಬೇಕು, ನನಗೆ ಹ್ಯಾಂಡ್ ವರ್ಕ್ ತಾನೇ ಲುಕ್ ಬರಬೇಕು, ನನಗೆ ಥ್ರೆಡ್ ವರ್ಕ್ ಅಂದರೆ ತುಂಬ ಇಷ್ಟ, ಸ್ಟೋನ್ ವರ್ಕ್ ಇಷ್ಟ ಆಗಲ್ಲ ಅಂತ ಇಷ್ಟಪಡೋರಿಗೆ ಕಂಪ್ಯೂಟರ್ ವರ್ಕಿಗೆ ಬೆಸ್ಟ್ ಅಂತ ಹೇಳ್ಬೋದು. ಹ್ಯಾಂಡ್ ವರ್ಕಲ್ಲಿ ಕೆಲವೊಂದು ವರ್ಕ್ ಮಾಡಿಸಿದಾಗ ವಾಶ್ ಮಾಡಬಾರ್ದು. ಇನ್ನೊಂದೇನೆಂದರೆ, ನಾವು ಹ್ಯಾಂಡ್ ವರ್ಕಲ್ಲಿ ಮಾಡಿಸಿದಾಗ ಸ್ಟೋನ್ ವರ್ಕು ಎಲ್ಲ ಇಷ್ಟಪಡೋರೆಲ್ಲ ಹ್ಯಾಂಡ್ ವರ್ಕ್ ಹೋಗ್ಬೋದು. ಹ್ಯಾಂಡ್ ವರ್ಕಲ್ಲಿ ಜರಿದೋಸ ವರ್ಕ್ ಬರುತ್ತೆ, ಅದರಲ್ಲಿ ನಾಟ್ ವರ್ಕ್ ಬರುತ್ತೆ, ಥ್ರೆಡ್ ವರ್ಕ್ ಬರುತ್ತೆ ಹ್ಯಾಂಡ್ ವರ್ಕಲ್ಲಿ. ಅದು ಯಾವ ಥರ ಇರುತ್ತೆ ಹ್ಯಾಂಡ್ ವರ್ಕಲ್ಲಿ ಅಂತ ಮೊದಲನೇದಾಗಿ ತಿಳಿಸ್ತೀನಿ. ಮೊದಲನೇದಾಗಿ ನೋಡಿ, ನಾನೊಂದು ಶಾಂಪಲ್ಗೆ ಒಂದೊಂದು ಬ್ಲೌಸ್ ತೊಗೊಂಡು ಬಂದಿದ್ದೀನಿ, ತೋರಿಸ್ತೀನಿ ನೋಡಿ. ಇದು ಹ್ಯಾಂಡ್ ವರ್ಕು ನೋಡಿ, ಇದು ಹ್ಯಾಂಡ್ ವರ್ಕು. ಸ್ಟೋನ್ಸ್ ವರ್ಕು, ಆ ಥರ ಸ್ವಲ್ಪ ರಿಚ್ ವರ್ಕು, ಸ್ವಲ್ಪ ನಾವು ಪರವಾಗಿಲ್ಲ, ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಇಷ್ಟಪಡೋರಿಗೆ ಈ ಥರ ಅಂತ ಹೇಳ್ಬೋದು. ಆದರೆ ನೋಡಿ, ನಮ್ಮ ಸ್ಟೋನ್ ವರ್ಕ್ ಅಂದರೆ ಇಷ್ಟ ನೋಡಿ, ಈ ಥರ ಎಲ್ಲ ಶೇಡ್ ಆಗೋಗುತ್ತೆ ನೋಡಿ. ಸ್ಟೋನ್ಸ್ ವರ್ಕ್ ಹ್ಯಾಂಡ್ ವರ್ಕಲ್ಲಿ ಈ ಥರ ಎಲ್ಲ ಸ್ಟೋನ್ಸ್ ಎಲ್ಲ ಶೇಡ್ ಆಗೋ ಚಾನ್ಸಸ್ ಇರುತ್ತೆ. ಥ್ರೆಡ್ಡಲ್ಲೇ ನಾವು ಚೆನ್ನಾಗಿ ಹಾಕ್ಸ್ಕೊತೀವಿ. ನನಗೆ ಅಷ್ಟು ಹ್ಯಾಂಡ್ ವರ್ಕಲ್ಲಿ ಥ್ರೆಡ್ಡಲ್ಲೇ ಬರೀ ಮಾಡೋಕ್ಕಿದ್ರೆ ಅಮೌಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ನಾನು ಅದು ಮಾಡೋಕ್ಕಾಗಲ್ಲ ಅಂತ ಅನ್ನೋರಿಗೆ ನಾನು ಬೆಸ್ಟ್ ಅಂತಂದರೆ ಕಂಪ್ಯೂಟರ್ ವರ್ಕ್ ಅಂತ ಹೇಳ್ಬೋದು. ಈ ವರ್ಕನ್ನ ವಾಶ್ ಮಾಡೋಂಗಿಲ್ಲ. ವಾಶ್ ಮಾಡಿದ್ರೆ ಇದು ದಾರ ಅನ್ನೋದು ನೋಡಿ ಒಂದು ಕಡೆ ಕಿತ್ತದೆ ಸಾಕು ನೋಡಿ, ಫುಲ್ ಎಲ್ಲ ಕಿತ್ತು ಬರೋ ಚಾನ್ಸಸ್ ಇರುತ್ತೆ. ಇದು ಹ್ಯಾಂಡ್ ವರ್ಕು. ಆದರೆ ನಮ್ಗೆ ಹ್ಯಾಂಡ್ ವರ್ಕ್ ಅಷ್ಟು ಕಡಿಮೆನೂ ಬೇಡ, ಅಷ್ಟು ಗ್ರ್ಯಾಂಡಾಗೂ ಬೇಡ, ಮೀಡಿಯಮ್ ಬೇಕು ಅನ್ನೋ ಅಂಥವ್ರಿಗೆ ಮಾತ್ರ ತೋರಿಸ್ತಾ ಇದ್ದೀನಿ. ಇದು ಕಂಪ್ಯೂಟರ್ ವರ್ಕು ನೋಡಿ, ಇದು ಕಂಪ್ಯೂಟರ್ ವರ್ಕು. ಇದೇ ವರ್ಕೆ ನಾವು ಹ್ಯಾಂಡ್ ವರ್ಕಲ್ಲಿ ಮಾಡಿಸ್ಬೇಕಂದ್ರೆ ತುಂಬ ಜಾಸ್ತಿ ಆಗುತ್ತೆ. ಇದರಲ್ಲಿ ಕಂಪ್ಯೂಟರಲ್ಲಿ ಕಟ್ ವರ್ಕ್ ಸಹ ಮಾಡ್ಬೋದು, ನಾಟ್ ವರ್ಕು ಬರುತ್ತೆ ಇದರಲ್ಲಿ ಮತ್ತು ಜರಿದೋಸ ಅದು ಹಾಕಿದಾಗ ಯಾವ ಥರ ಲುಕ್ ಕ್ರಿಯೇಟ್ ಆಗುತ್ತೆ, ಜರಿ ಥ್ರೆಡ್ ಮುಖಾಂತರನೇ ಆ ಥರ ಕ್ವಾಲಿಟಿ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ನೋಡಿ, ಈ ಥರ ಅಂದರೆ ಇದೇ ವರ್ಕೆ ಹ್ಯಾಂಡ್ ಮಾಡಿಸ್ಬೇಕಂದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಆದರೆ ಇದೇ ಕಂಪ್ಯೂಟರಲ್ಲಿ ನಮ್ಮ ಬಜೆಟ್ ಫ್ರೆಂಡ್ಲಿಯಾಗೆ ಬರುತ್ತೆ ಅಂತ ಹೇಳ್ಬೋದು ನೋಡಿ. ಇದು ನಿಮ್ಮ ವೀಡಿಯೋದಲ್ಲಿ ಕ್ಲಾರಿಟಿ ಇಲ್ಲ ಅಂತ ಅನಿಸುತ್ತೆ ನೋಡಿ. ಇದು ಕಟ್ ವರ್ಕು. ನಾನು ನೋಡಿ, ಇದು ನಾನು ಅದು ನಮ್ಮ ಡಿಸೈನರ್ಗೆ ಬಂದಿರೋದು ಒಂಥರ, ಇದು ನಾನು ಓನಾಗಿ ನೋಡಿ ಇಷ್ಟು ಮಾತ್ರನೇ ಬಂದಿರೋದು. ಇದನ್ನು ನಾನು ಇದೆಲ್ಲ ಈ ಥರ ಫ್ಲವರ್ಸ್ ಚಿಕ್ಕವೆಲ್ಲ ಹಾಕಿ ಇದು ನಾನು ಓನಾಗೆ ಕಂಪ್ಯೂಟರಲ್ಲಿ ಮಾಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ, ಹೇಳ್ಬೋದು. ಇದರಲ್ಲಿ ಸ್ಟೋನ್ ವರ್ಕ್ ಯಾರು ಇಷ್ಟಪಡಲ್ವೋ, ಥ್ರೆಡ್ ವರ್ಕ್, ಅಪ್ಶಿಯಲ್ ವರ್ಕ್ಗೆ ಯಾರು ಇಷ್ಟಪಡ್ತಾರೋ ಅದಕ್ಕೆ ಕಂಪ್ಯೂಟರ್ ವರ್ಕ್ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನೊಂದು ಮಿಷಿನ್ ವರ್ಕನ್ನು ತೋರಿಸ್ತೀನಿ ನೋಡಿ. ಇದು ಮಿಷಿನ್ ವರ್ಕು ನೋಡಿ, ಇಲ್ಲಿದೆ ಅಲ್ವಾ ನೋಡಿ, ಈ ಥರ ತುಂಬ ಕಿತ್ತು ಬರೋದು ನೋಡಿ. ಮಿಷಿನ್ ವರ್ಕಲ್ಲಿ ಈ ಥರ ಶೇಪ್ ಏರಿಲ್ದು ಈ ಥರ ಎಲ್ಲ ಇರುತ್ತೆ. ಆದರೆ ಕಂಪ್ಯೂಟರಲ್ಲಿ ಫುಲ್ ಕ್ಲಿಯರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಲುಕ್ಕು, ಸ್ವಲ್ಪ ಶೈನಿ ಆಗಿರುತ್ತೆ ಲುಕ್ಕು. ಅದು ತುಂಬ ಡಿಸೈನ್ ಅಂದರೆ ಡಿಫ್ರೆಂಟ್ ಆಗಿರುತ್ತೆ. ಅದರದ್ದು ಕೆಳಗಡೆ ಬಾಬಿನ್ ಪ್ರತಿಯೊಂದು ಡಿಸೈನ್ಗೂ ಲಾಕ್ ಮಾಡ್ಕೊಳುತ್ತೆ ಕಂಪ್ಯೂಟರ್ ವರ್ಕಲ್ಲಿ. ಅದರಲ್ಲಿ ವಾಶ್ ಮಾಡೋದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಡಿಸೈನ್ ಏನಾಗಲ್ಲ. ಆದರೆ ಇವು ವರ್ಕ್ಸ್ನ ವಾಶ್ ಮಾಡೋಂಗಿಲ್ಲ. ಇದು 3ಕ್ಕೂ ಇರೋ ಡಿಫ್ರೆನ್ಸು. ಆದರೆ ಯಾವುದು ಚೆನ್ನಾಗಿರುತ್ತೆ ಅಂತ ನಾನು ಹೆಂಗೆ ತಿಳ್ಕೊಳೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಸ್ವಲ್ಪ
ಅಂದರೆ ತುಂಬ ಕಡಿಮೆ ಇದೆ ಸೀರೆ ಅಂತ ಅಂದ್ಕೊಳೋರಿಗೆಲ್ಲ ಮಿಷಿನ್ ವರ್ಕ್ ಬೆಸ್ಟು. ಇದು ಫಂಕ್ಷನ್ ನನಗೆ ತುಂಬ ನನಗೆ ಸ್ವಲ್ಪ ಮೀಡಿಯಮ್ ಬೇಕು, ಥ್ರೆಡ್ ವರ್ಕ್ ಚೆನ್ನಾಗಿರಬೇಕು, ಹ್ಯಾಂಡ್ ವರ್ಕ್ ಥರ ಲುಕ್ ಬರಬೇಕು ಅಂತ ಅಂದ್ಕೊಳೋರಿಗೆಲ್ಲನೂ ಕಂಪ್ಯೂಟರ್ ವರ್ಕ್ ಬೆಸ್ಟು. ಸ್ವಲ್ಪ ನನಗೆ ಸ್ಟೋನ್ ಇರಬೇಕು, ಸ್ವಲ್ಪ ಫುಲ್ಲು ಗ್ರ್ಯಾಂಡ್ ಇರಬೇಕು, ಜರಿದೋಸ ಬರಬೇಕು, ನಮಗೆ ಫುಲ್ ಎಲ್ಲ ಚೆನ್ನಾಗಿ ಮಿಣ್ಕು ಮಿಣ್ಕು ಅಂತ ಇರಬೇಕು, ಸ್ವಲ್ಪ ಚೆನ್ನಾಗಿರಬೇಕು ಅಂತ ಅನ್ನೋರೆಲ್ಲ ಹ್ಯಾಂಡ್ ವರ್ಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಆದರೆ ಥ್ರೆಡ್ ವರ್ಕ್ ಯಾರು ಇಷ್ಟಪಡ್ತಾರೋ, ಡೀಸೆಂಟ್ ಲೈಟ್ ಕಲರ್ಸ್ ಅದರಲ್ಲೇ ಸ್ವಲ್ಪ ಗ್ರ್ಯಾಂಡಾಗಿ ಮಲ್ಟಿ ಕಲರಾಗಿ ಯಾರು ಮಾಡೋಕ್ಕೆ ಇಷ್ಟಪಡ್ತಾರೋ ಅವರು ಕಂಪ್ಯೂಟರ್ ವರ್ಕ್ ಮಾಡಿಸ್ಕೊಳ್ಬೋದು. ಆದರೆ ತಮ್ಮೆಲ್ಲರಿಗೂ ಇದು ಯಾಕೆ ಈ ವಿಡಿಯೋ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವ್ರು ನನ್ನ ಹತ್ರ ಬರುವಂಥ ಕೆಲವೊಂದು ಕ್ಲೈಂಟ್ಸ್ ಹೇಳೋದೇನಂತಂದರೆ, ವರ್ಕ್ ಏನು ಹಾಕಕ್ಕ, ಕಂಪ್ಯೂಟರ್ ವರ್ಕು ಒಂದೇ, ಮಿಷಿನ್ ವರ್ಕು ಒಂದೇ, ಎಲ್ಲ ಹಾಕಕ್ಕ ಅಂತಂತಾರೆ. ಆದರೆ ಅವ್ರಿಗೋಸ್ಕರ ನಾನು ಈ ವಿಡಿಯೋ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂತಂದರೆ, ದಯವಿಟ್ಟು ಹ್ಯಾಂಡ್ ವರ್ಕ್ ಬೇರೆ, ಕಂಪ್ಯೂಟರ್ ವರ್ಕ್ ಬೇರೆ, ಮಿಷಿನ್ ವರ್ಕ್ ಬೇರೆ. ಆದರೆ ಮಿಷಿನ್ ವರ್ಕಲ್ಲಿ ಯಾವ ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೋ, ಕಂಪ್ಯೂಟರ್ ಮಿಷಿನಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಅಂತೂ ಇದ್ದೇ ಇರುತ್ತೆ. ಆದರೆ ಡಿಫ್ರೆನ್ಸ್ ಏನು ಅಂತಂತಂದರೆ, ಅವರು ಸ್ಪೀಡಾಗಿ ಹ್ಯಾಂಡ್ ವರ್ಕ್, ಕಂಪ್ಯೂಟರ್ ವರ್ಕ್ ಸ್ಪೀಡಾ, ಮಿಷಿನ್ ವರ್ಕ್ ಸ್ಪೀಡಾ ಅಂತಂದರೆ ಮಿಷಿನ್ ವರ್ಕೇ ಸ್ಪೀಡು. ಮಿಷಿನಲ್ಲಿ 2 ಬ್ಲೌಸ್ ಹಾಕಿದ್ರೆ ಕಂಪ್ಯೂಟರ್ ವರ್ಕಲ್ಲಿ 1 ಬ್ಲೌಸ್ ಆಗ್ಬೋದು, ಅಷ್ಟೇ ಡಿಫ್ರೆನ್ಸು. ನಮ್ಗೆ ಗೊತ್ತಿರೋ ಕಡೆ, ನಾನು ವಿಚಾರಿಸಿದ್ದನ್ನ ಹೇಳಿರೋ ಕಡೆ, ಅವರು ಹೇಳಿದ್ದು ಕೋಲ್ಕತ್ತಾದವರು, ಅವ್ರು ನಾರ್ಮಲ್ ಪರ್ಸನ್ಸೇ. ಅವರು ಒಂದು ದಿನಕ್ಕೆ ಮಿಷಿನ್ ವರ್ಕ್ ಬ್ಲೌಸಸ್ಸು ಸಿಂಪಲ್ವಾದರೆ 10 ಮಾಡ್ತಾರಂತೆ. ಆದರೆ ಕಂಪ್ಯೂಟರ್ ವರ್ಕಲ್ಲಿ ಸಿಂಪಲ್ ಅಂತಂತ ಮಾಡಿದ್ರೂ ದಿನಕ್ಕೆ 3 ಬ್ಲೌಸ್ ಮೇಲೆ ಮಾಡೋಕ್ಕಾಗಲ್ಲ, 3 ಇಲ್ಲ 4 ಜಾಸ್ತಿ ಅಂದರೆ ಅದ್ರ ಮೇಲೆ ಅಂತೂ ಮಾಡೋಕ್ಕಾಗಲ್ಲ. ಕಂಪ್ಯೂಟರ್ ವರ್ಕಲ್ಲಿ ತಮ್ಮೇಲೆ ನೋಡಿದ ತಕ್ಷಣ ನನಗೆ ಗೊತ್ತಾಗುತ್ತೆ, ಕೆಲವ್ರಿಗೆ 4 ಲಕ್ಷ 1 ಲಕ್ಷ ಅಂತಾರದಲ್ಲ, ಅದೆಲ್ಲ ಇರಲ್ಲ. ಅಂದರೆ ಕಂಪ್ಯೂಟರ್ ವರ್ಕಿಂದ ಬಜೆಟ್ ಇರುತ್ತೆ, ಅಂದರೆ ನಾರ್ಮಲ್, ಅಂದರೆ ನಾವು ಮಿಷಿನ್ EMI ಎಲ್ಲ ಅಂತಂದರೆ ಅದೆಲ್ಲ ಹೋಗಿ ಕರೆಂಟ್ ಬಿಲ್ ಹೋಗಿ ನಮಗೆ ಖರ್ಚುಗಳು ಆಗಿ ಏನೋ ಉಳಿತಾಯ ಆಗೋಷ್ಟಿರುತ್ತೆ. ಆದರೆ ಅದರಲ್ಲೇನೋ ತೋರಿಸಿರಲ್ಲ ಲಕ್ಷಗಳು ಅಂತಂತ ಆದರೂ ಮಾತ್ರ ಇರಲ್ಲ ಸ್ನೇಹಿತರೆ. ಹ್ಯಾಂಡ್ ವರ್ಕ್, ಇದು ಕಂಪ್ಯೂಟರ್ಗೂ ಮಿಷಿನ್ ವರ್ಕ್ಗೂ ಇರೋ ಡಿಫ್ರೆನ್ಸು. ಹ್ಯಾಂಡ್ ವರ್ಕ್ ಅನ್ನೋದು ತುಂಬ ಕಾಸ್ಟ್, ಅಂದರೆ ಸ್ಟಾರ್ಟಿಂಗ್ ಪ್ರೈಸೇ ನನಗೆ ಗೊತ್ತಿರೋ ಪ್ರಕಾರ 1000ಇಂದ ಇರ್ಬೋದು ಹ್ಯಾಂಡ್ ವರ್ಕು. ಅದರಲ್ಲಿ ಸಿಂಪಲ್ ಲೈನ್ಸು ಆ ಥರ ಎಲ್ಲ ಇರುತ್ತೆ. ಆದರೆ ನಮ್ಮ ಬಜೆಟ್ ಫ್ರೆಂಡ್ಲಿಯಾಗಿ ನನಗೆ ಗೊತ್ತಿರೋ ಪ್ರಕಾರ ತುಂಬ ಸಿಂಪಲ್ ಅಂದರೆ ಮಿಷಿನ್ನು, ಇಲ್ಲ ಸ್ವಲ್ಪ ಮೀಡಿಯಮ್ ಚೆನ್ನಾಗಿರಲಿ, ಒಳ್ಳೆ ಫಂಕ್ಷನ್ಗೆ ಸಹ ಹಾಕ್ಕೊಂಡು ಹೋಗ್ಬೋದು. ನೋಡಿ, ಇದು ನಾನು ಮಾಡಿಸಿದಾಗ ಕಂಪ್ಯೂಟರ್ ವರ್ಕ ಮಿಷಿನ್ ಹ್ಯಾಂಡ್ ವರ್ಕ ಎಷ್ಟು ಕೊಟ್ಟೆ ಅಂತಂದರು, ಇದು ಕಂಪ್ಯೂಟರ್ ವರ್ಕೆ ತುಂಬ ರಿಚ್ ಲುಕ್ ಕೊಡುತ್ತೆ. ನಾನು ಇದೇ ನನ್ನ ಮಿಷಿನಲ್ಲಿ ಸುಮಾರು ಅಂತಂದರೆ ಇದೇ ವರ್ಕೆ ಒಂದು 20 ಬ್ಲೌಸ್ ಮಾಡಿದ್ದೀನಿ, ಇದೆ ಸೇಮ್ ವರ್ಕು. ಇಷ್ಟಪಟ್ಟು ಹ್ಯಾಂಡ್ ವರ್ಕ್ ಕೊಟ್ಟಿರೋ ಸಹ ರಿಟರ್ನ್ ತಂದು ಕೊಟ್ಟು ಕೊಟ್ಟು ಮಾಡಿಸ್ಕೊಂಡು ಹೋಗಿದ್ದಾರೆ. ಇದೇ ಥರ ತುಂಬ ಡಿಸೈನ್ ಸಹ ನಾನು ಮಾಡ್ತೀನಲ್ಲ ಅಂತ ಕಂಪ್ಯೂಟರ್ ಬಗ್ಗೆ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನಾನು ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡೇ ನಾನು ಮಿಷಿನನ್ನು ತಗೊಂಡಿರೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟೇ. ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಟ್ರೆ ನಾನು ಅದನ್ನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದಲ್ಲಿ ನೋಡಿ, ಯಾರಾದ್ರು ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಬೇಕು, ಕಂಪ್ಯೂಟರ್ ವರ್ಕ್ ಅದ್ಯಾವ ಥರ ಇರುತ್ತೆ ಅಂತ ಅಂದ್ಕೊಳ್ಬೇಡಿ ಸ್ನೇಹಿತರೆ. ನೋಡಿ, ಈ ಥರ ಇರುತ್ತೆ. ತುಂಬ ಅಂದರೆ ತುಂಬ ಕ್ಲಿಯರಾಗಿ ಮಾಡುತ್ತೆ. ಪ್ರತಿಯೊಂದು ನಾಟ್ನು ಗಂಟಾಕಿ ಹಾಕುತ್ತೆ. ಅಷ್ಟೇ ಚೆನ್ನಾಗಿ ಮಾಡುತ್ತೆ ಸ್ನೇಹಿತರೆ. ವರ್ಕು ಕೂಡ ತುಂಬ ಚೆನ್ನಾಗಿರುತ್ತೆ. ಹ್ಯಾಂಡ್ ವರ್ಕಿಗೆ ಏನು ಕಡಿಮೆ ಏನಿಲ್ಲ, ಹ್ಯಾಂಡ್ ವರ್ಕ್ಗಿಂತ ಒಂದು ಹೆಜ್ಜೆ ಮೇಲೇ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಅಷ್ಟೇ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.